ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು, ಈ ಅಧ್ಯಾಯದಲ್ಲಿ ಮೊದಲಿನ ವಿಷಯ ದಲಿತ ಚಳವಳಿ ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ನಾವು ಮೊದಲಿನದಾಗಿ ಸಾಮಾಜಿಕ ಚಳವಳಿ ಎಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಸಮಾಜ ಎಂದರೆ ವ್ಯಕ್ತಿಗಳ ಸಮೂಹ, ಸಂಬಂಧಗಳ ಜಾಲ. ಸಂಬಂಧಗಳಲ್ಲಿ ಸಾಮರಸ್ಯ, ಸಮಾನತೆ, ನ್ಯಾಯ, ಸ್ವಾತಂತ್ರ್ಯ, ವ್ಯಕ್ತಿ ಗೌರವ ಇವೆಲ್ಲ ಇರುವಾಗ ಸಮಾಜ ಸಾಮರಸ್ಯದಿಂದ ಕೂಡಿರ್ತದೆ. ಯಾವ ಸಮಾಜದಲ್ಲಿ ಅನ್ಯಾಯಗಳು, ಶೋಷಣೆಗಳು, ಕಂದಾಚಾರಗಳು, ಮೌಢ್ಯಗಳು, ಜಾತಿವಾದಗಳು, ಶೋಷಣೆಗಳು, ದೌರ್ಜನ್ಯಗಳು ಇವೆಲ್ಲ ಹೆಚ್ಚುತ್ತಾ ಹೋದಾಗ ಸಮಾಜದ ಸಾಮರಸ್ಯ ಕದಡ್ತಾ ಹೋಗ್ತದೆ. ಇಂಥ ಸಂದರ್ಭದಲ್ಲಿ ಅಸಹಾಯಕ ಜನಸಮುದಾಯ, ತುಳಿತಕ್ಕೆ ಒಳಗಾದ ಸಮುದಾಯ, ದೌರ್ಜನ್ಯಕ್ಕೆ ಒಳಗಾದ ಸಮುದಾಯ ಆ ಶೋಷಣೆಗಳ ವಿರುದ್ಧ, ಆ ಅನ್ಯಾಯಗಳ ವಿರುದ್ಧ ಪ್ರತಿಭಟಿಸುವ ಮನಸ್ಥಿತಿಗೆ ಬರ್ತಾರೆ. ಅವುಗಳನ್ನು ಅವರ ಅಸ್ತಿತ್ವಕ್ಕಾಗಿ ಅನಿವಾರ್ಯವಾಗಿ ಪ್ರತಿರೋಧಿಸುವ ಸಂದರ್ಭ ಒದಗಿ ಬರ್ತದೆ. ಇಂಥ ಒಂದು ಸಂದರ್ಭಗಳನ್ನೇ ನಾವು ಸಾಮಾಜಿಕ ಚಳುವಳಿ ಎನ್ನುತ್ತೇವೆ. ಸಮಾಜದಲ್ಲಿರುವ ಅನ್ಯಾಯಗಳನ್ನು, ಅಸಮಾನತೆಗಳನ್ನು, ದೌರ್ಜನ್ಯಗಳನ್ನು, ಶೋಷಣೆಗಳನ್ನು ವಿರೋಧಿಸುವ ಸಲುವಾಗಿ ಸಂಘಟಿತ ಪ್ರಯತ್ನವನ್ನು ನಾವು ಸಾಮಾಜಿಕ ಚಳವಳಿ ಎನ್ನುತ್ತೇವೆ. ಈ ಸಾಮಾಜಿಕ ಚಳವಳಿಗಳ ಪ್ರಮುಖ ಉದ್ದೇಶವೇ ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯಯುತವಾದ ಹೊಸ ಬದುಕನ್ನು ಹೊಂದಿಕೊಳ್ಳುವ ಸಲುವಾಗಿ ತುಳಿತಕ್ಕೊಳಗಾದ ಸಮುದಾಯ ತಮ್ಮ ಅವಕಾಶಗಳನ್ನು ಬಳಸಿಕೊಳ್ಳುವ ವೇದಿಕೆಯಾಗಿ ನಾವು ಸಾಮಾಜಿಕ ಚಳವಳಿಗಳನ್ನು ನೋಡ್ಬೋದು. ಮುಖ್ಯವಾಗಿ ಇದೊಂದು ಸಂಘಟಿತ ಹೋರಾಟವಾಗಿತ್ತು, ಬದಲಾವಣೆಯನ್ನು ಬಯಸುವಂಥ ಹೋರಾಟವಾಗಿತ್ತು, ಸಮಾಜದಲ್ಲಿ ನ್ಯಾಯಯುತ ವ್ಯವಸ್ಥೆಯನ್ನು ತರಲು ಬಯಸ್ತದೆ. ಭಾರತದಲ್ಲಿ ಸುಮಾರು ಕ್ರಿಸ್ತಪೂರ್ವ 6ನೇ ಶತಮಾನದಿಂದಲೇ ನಾವು ಸಾಮಾಜಿಕ ಚಳವಳಿಗಳ ಉಗಮವನ್ನು ಕಾಣ್ತೇವೆ. ಗೌತಮ ಬುದ್ಧ, ವಚನ ಚಳವಳಿ, ಅದರ ಹಿಂದೆ ಭಕ್ತಿ ಪಂಥ, ನಂತರ ದಾಸ ಪರಂಪರೆ, ಸೂಫಿ ಪರಂಪರೆ, ಜ್ಯೋತಿಬಾ ಫುಲೆ, ಪೆರಿಯಾರ್, ಮಹಾತ್ಮ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ಹೀಗೆ ಹಲವಾರು ಮಹನೀಯರು, ಮುಂದಾಳುಗಳು ಭಾರತೀಯ ಸಮಾಜವನ್ನು ಸುಧಾರಿಸಲು ಪ್ರಯತ್ನಿಸ್ತಾರೆ. ನಾವಿಲ್ಲಿ ಈ ಅಧ್ಯಾಯದಲ್ಲಿ ದಲಿತ ಚಳವಳಿ, ದಲಿತರೆಂದರೆ ಯಾರು, ಯಾವ ಕಾರಣಕ್ಕಾಗಿ ದಲಿತ ಚಳವಳಿ ಹುಟ್ಟಿಕೊಳ್ತು, ಅವುಗಳ ರಾಜಕೀಯ ಪರಿಣಾಮಗಳು ಯಾವುದು, ಇವೆಲ್ಲವನ್ನು ಅಧ್ಯಯನ ಮಾಡಬೇಕಾಗಿದೆ. ದಲಿತ ಚಳವಳಿ ಅಂದರೆ ದಲಿತರು ತಮ್ಮ ಆತ್ಮಗೌರವಕ್ಕಾಗಿ, ಘನತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ, ಸಮಾನತೆಗಾಗಿ ನ್ಯಾಯಯುತವಾದಂಥ
ಬದುಕಿಗಾಗಿ ರೂಪಿಸಿದ ಹೋರಾಟವಾಗಿದೆ. ದಲಿತ ಚಳವಳಿಯಲ್ಲಿ ದಲಿತೇತರ ನಾಯಕರು ಸಹ ಪಾಲ್ಗೊಂಡಿರುವುದನ್ನು, ಅವರ ಕೊಡುಗೆಯನ್ನು ಸಹ ನಾವು ಗಮನಿಸಬೇಕಾಗ್ತದೆ. ದಲಿತರೆಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ತುಳಿತಕ್ಕೆ ಒಳಗಾದ ವರ್ಗವನ್ನು ನಾವು ದಲಿತರು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಈ ಆದಿ ದ್ರಾವಿಡ ಜನಾಂಗ, ಆದಿ ಮಹಾಜನಾಂಗ, ಆದಿ ಆಂಧ್ರ, ಆದಿ ಜಾಂಬವ, ಇವರನ್ನೆಲ್ಲ ನಾವು ಸಾಮಾನ್ಯವಾಗಿ ಪರಿಶಿಷ್ಟ ಜಾತಿಗಳು ಎಂದು ಕರೆಯುತ್ತೇವೆ. ಭಾರತದ ಸಮಾಜ ಶ್ರೇಣಿಯುತ ವ್ಯವಸ್ಥೆಯಿಂದ ಕೂಡಿದೆ. ಇಲ್ಲಿನ ಶ್ರೇಣಿ ವ್ಯವಸ್ಥೆ ಅಂದರೆ ನಮ್ಮ ಸಮಾಜದ ಜಾತಿ ವ್ಯವಸ್ಥೆಯಲ್ಲಿದೆ. ಭಾರತದ ಜಾತಿ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಜಾತಿಗೂ ಅದರದೇ ಸ್ಥಾನಮಾನಗಳಿವೆ, ಒಂದು ಗುರುತು ಇದೆ. ಎರಡನೆಯದಾಗಿ, ಪ್ರತಿಯೊಂದು ಜಾತಿಯು ತನಗಿಂತ ಕೆಳಗಿನ ಸ್ತರದಲ್ಲಿ ಮತ್ತೊಂದು ಜಾತಿ ಇದೆ ಅನ್ನುವ ಒಂದು ಸಮಾಧಾನಕಾರಿ ಮನೋಭಾವವನ್ನು ತಳೆಯುತ್ತದೆ. ಪ್ರಾಚೀನ ಭಾರತೀಯ ಸಮಾಜದಲ್ಲಿ ವರ್ಣಾಶ್ರಮ ವ್ಯವಸ್ಥೆಗೆ ಅನುಗುಣವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ 4 ವರ್ಣಗಳನ್ನು ಕಸುಬುಗಳ ಆಧಾರದ ಮೇಲೆ ವಿಭಜಿಸಲಾಗಿತ್ತು. ತದನಂತರ ಆ ವಿಭಜನೆಯೇ ಸಂಕೀರ್ಣವಾದಂತಹ ಮೇಲು ಕೀಳು ಅನ್ನುವ, ಶ್ರೇಷ್ಠ ಕನಿಷ್ಠ ಅನ್ನುವ ಹುಟ್ಟಿನಿಂದಲೇ ಜಾತಿಯನ್ನು ನಿರ್ಧರಿಸುವ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿ ರೂಪುಗೊಳ್ಳುತ್ತದೆ. ಈ ನೆಲೆಯಲ್ಲಿ ನಾವು ಭಾರತದ ಜಾತಿ ಪದ್ಧತಿಯು ಶೋಷಣೆಗಳಿಗೆ, ದೌರ್ಜನ್ಯಗಳಿಗೆ, ತಾರತಮ್ಯಗಳಿಗೆ, ಅವಕಾಶ ವಂಚನೆಗಳಿಗೆ ಕಾರಣ ಆಗಿದೆ. ಈ ನಿಟ್ಟಿನಲ್ಲಿ ಆತ್ಮಗೌರವಕ್ಕಾಗಿ, ಒಂದು ಉತ್ತಮ ಬದುಕಿಗಾಗಿ ದಲಿತ ಸಮುದಾಯ ಈ ತಾರತಮ್ಯದ ವಿರುದ್ಧ, ಈ ಅಸಮಾನತೆಯ ವಿರುದ್ಧ ಪ್ರತಿಭಟಿಸಲು ಒಂದು ಸಂಘಟಿತ ಪ್ರಯತ್ನವನ್ನು ಮಾಡ್ತಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾತಿನಲ್ಲಿ ನಾವು ಹೇಳುವುದಾದರೆ, ಶಿಕ್ಷಣ, ಸಂಘಟನೆ, ಹೋರಾಟ, ಈ ಮಾರ್ಗಗಳ ಮೂಲಕ, ಅಂದರೆ ನ್ಯಾಯಯುತವಾದ ಪ್ರಜಾಸತ್ತಾತ್ಮಕ ಮಾರ್ಗಗಳ ಮೂಲಕ ಒಂದು ಉತ್ತಮ ಬದುಕಿಗಾಗಿ ಹೋರಾಟವನ್ನು ಪ್ರಾರಂಭಿಸಬೇಕು. ಆ ಹೋರಾಟದ ಮೂಲಕ ತಮಗೆ ಸಮಾಜದಲ್ಲಿ ನ್ಯಾಯಯುತವಾದ ಅವಕಾಶಗಳನ್ನು, ಅಂದರೆ ತಮಗೆ ನ್ಯಾಯಯುತವಾಗಿ ಸಲ್ಲಬೇಕಾದ ಅವಕಾಶಗಳನ್ನು, ಸೌಲಭ್ಯಗಳನ್ನು, ಸವಲತ್ತುಗಳನ್ನು ಪಡೆದುಕೊಳ್ಳಲು ಪ್ರಯತ್ನಿಸುವುದು ಅತಿ ಮುಖ್ಯವಾಗುತ್ತದೆ. ನಾವು ಎರಡನೇ ಹಂತದಲ್ಲಿ ದಲಿತ ಚಳವಳಿಯ ಪ್ರಮುಖ ಕಾರಣಗಳು ಯಾವುದು ಅನ್ನೋದನ್ನು ನೋಡಬೇಕಾಗ್ತದೆ. ಮಹಾರಾಷ್ಟ್ರದಲ್ಲಿ ಅಸ್ಪೃಶ್ಯತ ಅಥವಾ ಅಸ್ಪೃಶ್ಯರ ಮಹಾರ ಜನಾಂಗದ ಆಂದೋಲನ, ಕೇರಳದಲ್ಲಿ ಪುಲ್ಲಯ್ಯ ಆಂದೋಲನ, ಪಶ್ಚಿಮ ಬಂಗಾಳದಲ್ಲಿ ನಾಮಶೂದ್ರ ಆಂದೋಲನ, ಹೀಗೆ ಹಲವಾರು ದಲಿತ ಚಳವಳಿಗಳು, ಕರ್ನಾಟಕದಲ್ಲಿ ದಲಿತ ಆಂದೋಲನ, ಇವೆಲ್ಲವೂ ದಲಿತ ಚಳವಳಿಯ ಪ್ರಮುಖ ಘಟ್ಟಗಳಾಗಿದೆ. ದಲಿತ ಚಳವಳಿಗೆ ಪ್ರಮುಖವಾದಂಥ ಕಾರಣಗಳೆಂದರೆ, ಒಂದು ಮುಖ್ಯವಾಗಿ ಸಾಮಾಜಿಕ ಅಸಮಾನತೆ. ಅಂದರೆ ಸಮಾಜದಲ್ಲಿ ಕನಿಷ್ಠ ಶ್ರೇಷ್ಠ, ಮೇಲಿನವರು ಕೆಳಗಿನವರು ಅನ್ನುವ ತಾರತಮ್ಯದ ಅಥವಾ ಆ ರೀತಿಯ ಒಂದು ವರ್ಗೀಕರಣದ ಮೂಲಕ ದಲಿತ ಸಮುದಾಯವನ್ನು
ಸಾಮಾಜಿಕವಾಗಿ ಅವರು ಅಸ್ಪೃಶ್ಯರು ಅನ್ನುವ ಒಂದು ಹಂತಕ್ಕೆ ಅವರನ್ನು ವ್ಯವಸ್ಥಿತವಾಗಿ ಅವರನ್ನು ತಳ್ಳಿ ಅವರಿಗೆ ನ್ಯಾಯಯುತವಾಗಿ ಸಮಾಜದಲ್ಲಿ ಸಿಗಬೇಕಾದ ಗುರುತನ್ನ ಗೌರವವನ್ನು ಕಸಿದುಕೊಂಡಿರುವಂಥದ್ದು ಸಾಮಾಜಿಕ ಅಸಮಾನತೆಗೆ ಕಾರಣವಾಗಿದೆ. ಈ ಅಸಮಾನತೆಯ ವಿರುದ್ಧ ದಲಿತರು ಒಂದುಗೂಡ್ತಾರೆ. ಎರಡನೆಯದಾಗಿ ಆರ್ಥಿಕ ಅಸಮಾನತೆ. ಆರ್ಥಿಕವಾಗಿ ಅಸಮಾನರಾಗುವುದೆಂದರೆ ಸಂಪನ್ಮೂಲಗಳು ಲಭ್ಯವಾಗದೇ ಇರುವಂಥದ್ದು. ಯಾಕೆಂದರೆ ಆರ್ಥಿಕ ಸಂಪತ್ತು ಅನ್ನುವಂಥದ್ದು ಅಧಿಕಾರಕ್ಕೆ ಅತ್ಯಂತ ಮುಖ್ಯವಾದಂಥ ಸೋರ್ಸ್, ಅದು ಒಂದು ಮೂಲ ಆಗಿರ್ತದೆ. ವ್ಯವಸ್ಥಿತವಾಗಿ ಇವರನ್ನು ಆರ್ಥಿಕ ಸಂಪನ್ಮೂಲಗಳ ಒಡೆತನದಿಂದ ಅದನ್ನು ಪಡೆದುಕೊಳ್ಳುವ ಅವಕಾಶಗಳಿಂದ ವಂಚಿತರಾಗಿರಿಸಿರುವುದು ಆರ್ಥಿಕ ಅಸಮಾನತೆಗೆ ಕಾರಣವಾಗಿದೆ. ಇದರ ವಿರುದ್ಧ ಅವರು ಹೋರಾಡಬೇಕಾಗ್ತದೆ. ಮೂರನೆಯದಾಗಿ ತಾರತಮ್ಯ. ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಸಮಾಜದ ಬೇರೆ ಬೇರೆ ಸ್ತರಗಳಲ್ಲಿ ದಲಿತರನ್ನು ತಾರತಮ್ಯದಿಂದ ಕಾಣಲಾಗ್ತಿತ್ತು. ಇಂದಿಗೂ ಸಹ ನಾವು ಆ ಬಗ್ಗೆ ಹಲವಾರು ವರದಿಗಳನ್ನು ಕೇಳ್ತಾನೆ ಇರ್ತೇವೆ. ಈ ತಾರತಮ್ಯಗಳು ಆ ಸಮುದಾಯದ ವ್ಯಕ್ತಿಘನತೆಯನ್ನು, ಗೌರವವನ್ನು ಅಧಪತನದ ಕಡೆಗೆ ಕೊಂಡೊಯ್ಯುತ್ತಿತ್ತು. ಅವರ ವ್ಯಕ್ತಿ ವಿಕಸನಕ್ಕೆ ಈ ಎಲ್ಲ ತಾರತಮ್ಯಗಳು ಮಾರಕವಾಗ್ತಾ ಇತ್ತು. ಅವರ ಆತ್ಮಗೌರವಕ್ಕೆ ಅದು ಧಕ್ಕೆ ತರ್ತಾ ಇತ್ತು. ಆ ಕಾರಣಕ್ಕಾಗಿ ದಲಿತರು ಆ ತಾರತಮ್ಯದ ವಿರುದ್ಧ ಹೋರಾಟವನ್ನು ಅನಿವಾರ್ಯವಾಗಿ ರೂಪಿಸಬೇಕಾಗ್ತದೆ. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಕಲಾರಾಮ್ ದೇವಾಲಯವನ್ನು ಪ್ರವೇಶಿಸುವ ಮೂಲಕ, ಮಹದ್ ಕೆರೆಯ ನೀರನ್ನು ಕುಡಿಯುವ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಪ್ರತಿಭಟನೆಯನ್ನು ಆ ಸಮುದಾಯದ ಮೂಲಕ ವ್ಯಕ್ತಪಡಿಸ್ತಾರೆ. ಆದರೆ ನಾವು ಸಹ ಸಮಾಜದ ಇತರರ ಹಾಗೆ ನಾವು ಈ ಸಮಾಜದ ಸಮಾನ ಭಾಗಿದಾರರು ಅನ್ನುವುದನ್ನು ವ್ಯಕ್ತಪಡಿಸುವಂಥದ್ದು ಅವರ ಆ ಪ್ರತಿಭಟನೆಗಳ, ಪ್ರತಿರೋಧಗಳ ಮೂಲ ಆಶಯವಾಗಿತ್ತು. ಇನ್ನೊಂದು ಮುಖ್ಯ ಕಾರಣ ಅರಿವಿನ ಕೊರತೆ. ತುಳಿತಕ್ಕೆ ಒಳಗಾದ ಸಮುದಾಯಕ್ಕೆ ನಾವು ಏಕೆ ತುಳಿತಕ್ಕೆ ಒಳಗಾಗಿದ್ದೇವೆ, ಯಾವ ಕಾರಣಗಳಿಗಾಗಿ ನಾವು ತುಳಿತಕ್ಕೆ ಒಳಗಾಗ್ತಾ ಇದ್ದೇವೆ ಅನ್ನುವ ಅರಿವು ಮೂಡದಿದ್ದರೆ, ಆ ಅರಿವು ಮೂಡುವುದು ಹೇಗೆ? ಶಿಕ್ಷಣದಿಂದ, ಅಕ್ಷರದಿಂದ, ಆ ಅಕ್ಷರ ಜ್ಞಾನದಿಂದ. ಆವಾಗ ಯಾಕೆ ಹೀಗೆ ಆಗ್ತಾ ಇದೆ, ಇದರ ಹಿಂದಿನ ಹಿನ್ನೆಲೆ ಏನು, ಯಾವ ಉದ್ದೇಶಗಳಿಗಾಗಿ ನಮ್ಮ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ, ಇದು ನ್ಯಾಯಯುತವಾದಂಥ ವ್ಯವಸ್ಥೆಯೇ, ಈ ಎಲ್ಲ ಪ್ರಶ್ನೆಗಳು ಉದ್ಭವಿಸ್ತದೆ. ಪ್ರಶ್ನೆಗಳು ಉದ್ಭವಿಸಿದ ಹಾಗೆ ನಮ್ಮನ್ನು ನಾವು ವಿಮರ್ಶೆಗೆ ಒಳಪಡಿಸ್ತಾ ಹೋಗ್ತೇವೆ. ದಲಿತ ಸಮುದಾಯವನ್ನು ಶಿಕ್ಷಣದಿಂದ ವ್ಯವಸ್ಥಿತವಾಗಿ ವಂಚಿಸಿದರ ಪರಿಣಾಮವಾಗಿ ಅವರಿಗೆ ತಮ್ಮ ಮೇಲೆ ಏಕೆ ಈ ದೌರ್ಜನ್ಯಗಳಾಗ್ತಾ ಇದೆ ಅನ್ನೋದರ ಒಂದು ಅರಿವು ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾತಿನಲ್ಲಿ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಅಂದರೆ ತಮ್ಮ ಇತಿಹಾಸದ ಬಗ್ಗೆ ಜ್ಞಾನ ಇರುವವರು, ತಮ್ಮ ಹಿನ್ನೆಲೆಯ ಬಗ್ಗೆ ಜ್ಞಾನ ಇಲ್ಲದಿರುವರು ಹೊಸ ಇತಿಹಾಸವನ್ನು ಬರೆಯಲು ಸಾಧ್ಯ ಆಗಲ್ಲ.
ತಮ್ಮ ಇತಿಹಾಸವನ್ನು ಅರ್ಥ ಮಾಡಿಕೊಂಡವರು, ಯಾಕೆ ನಮಗೆ ಹೀಗೆ ಆಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರ ವಿರುದ್ಧ ಸಂಘಟಿತರಾಗಿ ಪ್ರತಿರೋಧಗಳನ್ನು ವ್ಯಕ್ತಪಡಿಸುವ ಮೂಲಕ, ಐಕ್ಯತೆಯ ಮೂಲಕ ತಮ್ಮ ನ್ಯಾಯಯುತವಾದ ಹಕ್ಕುಗಳಿಗಾಗಿ, ಗೌರವಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ, ಸಮಾನ ಅವಕಾಶಗಳಿಗಾಗಿ ಹೋರಾಡ್ತಾರೆ. ಆ ಮೂಲಕ ಹೊಸ ಇತಿಹಾಸವನ್ನು ಬರೆಯಲು ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂಕನಾಯಕ ಪತ್ರಿಕೆಯನ್ನು 1924ರಲ್ಲಿ ಬಹಿಷ್ಕೃತ್ ಹಿತಕಾರಿಣಿ ಸಭಾ ಅನ್ನುವ ಸಂಸ್ಥೆಯನ್ನು, 1974ರಲ್ಲಿ ನಾವು ಮಹಾರಾಷ್ಟ್ರದಲ್ಲಿ ದಲಿತ ಪ್ಯಾಂಥರ್ಸ್ ಚಳವಳಿಗಳನ್ನು ನೋಡ್ತೇವೆ, ದಲಿತ ಸಂಘರ್ಷ ಸಮಿತಿಗಳನ್ನು ನೋಡ್ತೇವೆ. ಇವೆಲ್ಲ ಅವರಲ್ಲಿ ಅರಿವನ್ನು ಮೂಡಿಸುವ ಪ್ರಯತ್ನಗಳು ಮತ್ತು ಸಂಘಟಿತ ಪ್ರಯತ್ನಗಳು. ಕೊನೆಯದಾಗಿ ರಾಜಕೀಯ ಪ್ರಾತಿನಿಧ್ಯದ ಕೊರತೆ ಅಥವಾ ರಾಜಕೀಯ ಅಸಮಾನತೆ. ರಾಜಕೀಯ ಅಧಿಕಾರವು ಎಲ್ಲ ಅಸಮಾನತೆಗೆ ಮೂಲ ಕಾರಣ. ಯಾಕೆಂದರೆ ಅಧಿಕಾರ ನಮ್ಮಲ್ಲಿ ಇದ್ದಾಗ, ರಾಜಕೀಯ ಅಧಿಕಾರವನ್ನು ನಾವು ಪಡೆದುಕೊಂಡಾಗ ನಮ್ಮ ಬೇಡಿಕೆಗಳಿಗೆ, ನಮ್ಮ ಧ್ವನಿಗೆ ಅಲ್ಲಿ ಮೌಲ್ಯ ಸಿಗ್ತದೆ. ನಮ್ಮ ಹಕ್ಕುಗಳನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು, ಅಂದರೆ ಪ್ರಜಾಸತ್ತಾತ್ಮಕವಾದ, ಕಾನೂನಾತ್ಮಕವಾದ ಮತ್ತು ಸರ್ಕಾರದ ಬೇರೆ ಬೇರೆ ನೀತಿ ನಿರೂಪಣೆಗಳಲ್ಲಿ, ಯೋಜನೆಗಳಲ್ಲಿ ನಮ್ಮನ್ನು ನಾವು, ಅಂದರೆ ದಲಿತ ಸಮುದಾಯ ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲವೂ ಮುಖ್ಯವಾಗಿ ದಲಿತ ಚಳವಳಿಯ ಪ್ರಮುಖ ರಾಜಕೀಯ ಕಾರಣಗಳು. ಇನ್ನು ನಾವು ದಲಿತ ಚಳವಳಿಯ ರಾಜಕೀಯ ಪರಿಣಾಮಗಳು, ಅಂದರೆ ಈ ಚಳವಳಿಗಳ ಪ್ರತಿಫಲವಾಗಿ, ಪರಿಣಾಮವಾಗಿ ರಾಜ್ಯ ವ್ಯವಸ್ಥೆಯಲ್ಲಿ ಬಂದ ಅಥವಾ ಆದಂತಹ ಸಕಾರಾತ್ಮಕ ಬದಲಾವಣೆಗಳೇನು, ಯೋಜನೆಗಳ ಮೂಲಕ ಇರ್ಬೋದು, ನೀತಿಗಳ ಮೂಲಕ ಇರ್ಬೋದು, ಅಥವಾ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಕೈಗೊಂಡ ಕ್ರಮಗಳು ಈ ಸಮುದಾಯದ ಸಂರಕ್ಷಣೆಗಾಗಿ. ಮುಖ್ಯವಾಗಿ ಭಾರತ ಸಂವಿಧಾನದ 14, 15, 16, 17ನೇ ವಿಧಿಗಳು ದಲಿತ ಸಮುದಾಯದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬೇರೆ ಬೇರೆ ರೀತಿಯ ಅವರ ಸರ್ವತೋಮುಖ ಬೆಳವಣಿಗೆಗೆ ಕೆಲವೊಂದು ರಕ್ಷಣಾತ್ಮಕವಾದ ಅಂಶಗಳನ್ನು ಮತ್ತು ಅವರಿಗೆ ಬೆಂಬಲವನ್ನು ನೀಡ್ತದೆ. ಈಗ ಉದಾಹರಣೆಗೆ ಸಂವಿಧಾನದ 14ನೇ ವಿಧಿ ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸಮಾನರು ಅನ್ನುವಂಥ ಒಂದು ರಕ್ಷಣೆಯನ್ನು ನೀಡ್ತದೆ. ಅಂದರೆ ಅಲ್ಲಿ ಎಲ್ಲರನ್ನು ಕಾನೂನು ಸಮಾನವಾಗಿ ಗೌರವಿಸ್ತದೆ, ಗುರುತಿಸುತ್ತದೆ. ಈ ನೆಲೆಯಲ್ಲಿ ದಲಿತ ಸಮುದಾಯವು ಸಹ ಸಮಾಜದ ಮುಖ್ಯವಾಹಿನಿಯಲ್ಲಿ ಬರ್ತಾರೆ ಅನ್ನುವಂಥ ಅರ್ಥವನ್ನೇ ಅದು ಸೂಚಿಸ್ತದೆ. ಇನ್ನು ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡ್ತದೆ ಮತ್ತು ಅದನ್ನು ಅಪರಾಧ ಎಂದು ಭಾವಿಸುವಂಥದ್ದು. ರಾಜಕೀಯ ಪ್ರಾತಿನಿಧ್ಯತೆಯ ಸಂಬಂಧದ ವಿಧಿಗಳನ್ನು ನಾವು ನೋಡೋದಾದರೆ ಸಂವಿಧಾನದ 243D ಮತ್ತು 243T ಈ ವಿಧಿಗಳು ಸ್ಥಳೀಯ ಸರ್ಕಾರಗಳಲ್ಲಿ ದಲಿತ ಸಮುದಾಯಕ್ಕೆ ಮೀಸಲಾತಿಯನ್ನು ಕಲ್ಪಿಸಿಕೊಡ್ತದೆ. ಸಂವಿಧಾನದ 330 ಮತ್ತು 332ನೇ ವಿಧಿ ಕೇಂದ್ರ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮೀಸಲಾತಿಯನ್ನು ಕಲ್ಪಿಸ್ತದೆ. ಅಂದರೆ ಇವೆಲ್ಲವೂ ಸಹ ದಲಿತ ಸಮುದಾಯವನ್ನು ಸಬಲೀಕರಿಸಲು ಸಂವಿಧಾನದಲ್ಲಿ ಅಳವಡಿಸಲಾದ, ಅಂದರೆ ನಮ್ಮ ದೇಶದ ಮೂಲಭೂತ ಕಾನೂನಿನಲ್ಲಿ ಅಳವಡಿಸಲಾದ ಮೂಲ ಆಶಯಗಳು, ಕ್ರಮಗಳಾಗಿರ್ತದೆ. ನಂತರ ದಲಿತರ ಉದ್ಧಾರಕ್ಕಾಗಿ, ಅವರ ಸಶಕ್ತೀಕರಣಕ್ಕಾಗಿ, ಅವರ
ಸಂರಕ್ಷಣೆಗಾಗಿ ಹಲವಾರು ಕಾನೂನುಗಳನ್ನು ರೂಪಿಸಲಾಗ್ತದೆ. ಉದಾಹರಣೆಗೆ 1955ರ ಕಾಯ್ದೆ, ಇದನ್ನು ನಾವು ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಎಂದು 1976ರ ನಂತರ ನಾವು ಕರೆಯುತ್ತೇವೆ. ಅದರ ಮೊದಲದು ಅಸ್ಪೃಶ್ಯತೆ ಆಚರಣಾ ನಿಷೇಧ ಕಾಯ್ದೆಯಾಗಿ ನಮಗೆ ನಮ್ಮ ಗಮನಕ್ಕೆ ಬರ್ತಾಯಿತ್ತು. ಈ ಕಾಯ್ದೆಯ ಪ್ರಕಾರ ಯಾವುದೇ ರೂಪದಲ್ಲಿ ಅಸ್ಪೃಶ್ಯತೆಯನ್ನು, ಅಂದರೆ ಜಾತಿಯ ಹೆಸರಿನಲ್ಲಿ, ಮತದ ಹೆಸರಿನಲ್ಲಿ, ಆಚರಣೆಗಳ ಹೆಸರಿನಲ್ಲಿ, ತಾತ್ವಿಕ ಹಿನ್ನೆಲೆಗಳ ಹೆಸರಿನಲ್ಲಿ, ಹುಟ್ಟಿನ ಹೆಸರಿನಲ್ಲಿ ಆಚರಿಸುವುದಾಗಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶಾತಿಯನ್ನು ನಿಷೇಧಿಸುವುದಾಗಲಿ ಅಥವಾ ಪ್ರವೇಶಾತಿಗೆ ನಿರ್ಬಂಧಗಳನ್ನು ಹೇರುವುದಾಗಲಿ, ಇವೆಲ್ಲವನ್ನು ಈ ಕಾಯ್ದೆಯು ಅಪರಾಧ ಎಂದು ಸಾರ್ತದೆ ಮತ್ತು ಅದು ಕಠಿಣವಾದ ಶಿಕ್ಷೆಗೆ ಒಳಪಡುವ ಅಂಶಗಳನ್ನು ಆ ಕಾಯ್ದೆಯಲ್ಲಿ ಸೇರಿಸಲಾಗಿದೆ. ನಂತರ ನಾವು 1989ರ ದಲಿತ ದೌರ್ಜನ್ಯ ಕಾಯ್ದೆ, ದಲಿತ ದೌರ್ಜನ್ಯ ನಿಷೇಧ ಕಾಯ್ದೆ. ಅಂದರೆ ದಲಿತರ ಮೇಲಾಗುವ ದೌರ್ಜನ್ಯಗಳನ್ನು ಈ ಕಾಯ್ದೆಯ ಅಡಿಯಲ್ಲಿ ಅವರಿಗೆ ವಿಶೇಷವಾದಂಥ ಆರ್ಥಿಕ ಕಾನೂನಿನ ಬೆಂಬಲವನ್ನು ಒದಗಿಸುವಂಥದ್ದು, ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವಂಥದ್ದು, ಆ ಸಂದರ್ಭದಲ್ಲಿ ಅವರಿಗೆ ದೌರ್ಜನ್ಯಕ್ಕೆ ಒಳಗಾದವರಿಗೆ ಸಂಬಂಧಿಸಿದ ಪ್ರಾಧಿಕಾರಗಳು, ಅಧಿಕಾರಿಗಳು, ಅಧಿಕಾರ ಸಂಸ್ಥೆಗಳು ಸೂಕ್ತವಾಗಿ ಸ್ಪಂದಿಸಬೇಕು. ಇಲ್ಲದಿದ್ದಲ್ಲಿ ಅವರ ಮೇಲೂ ಸಹ ಕ್ರಮ ಕೈಗೊಳ್ಳುವ ಮೂಲಕ ಈ ಕಾಯ್ದೆಗೆ ಒಂದು ಹೆಚ್ಚಿನ ಶಕ್ತಿಯನ್ನು ತುಂಬಲಾಗಿದೆ. ಆದ್ದರಿಂದ 1989ರ ದಲಿತ ದೌರ್ಜನ್ಯ ನಿಷೇಧ ಕಾಯ್ದೆ ಅತ್ಯಂತ ಮುಖ್ಯವಾದ ಕಾಯ್ದೆಗಳಾಗಿವೆ. ಇದರ ಜೊತೆಗೆ ಒಂದು ಉತ್ತಮವಾದಂಥ ಆಡಳಿತ ವ್ಯವಸ್ಥೆ, ನಮ್ಮ ನ್ಯಾಯಾಂಗ ಇರ್ಬೋದು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇರ್ಬೋದು, ಮಹಿಳಾ ಆಯೋಗಗಳಿರ್ಬೋದು, ಹಿಂದುಳಿದ ವರ್ಗಗಳ ಆಯೋಗಗಳಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗಗಳಿರ್ಬೋದು, ಇವೆಲ್ಲವೂ ಸಹ ತುಂಬ ಸಂವೇದನಶೀಲತೆಯಿಂದ, ಸೂಕ್ಷ್ಮತೆಯಿಂದ ತಮ್ಮ ಅಧಿಕಾರಗಳನ್ನು, ತಮ್ಮ ಕಾರ್ಯದಕ್ಷತೆಯನ್ನು ಅನುಷ್ಠಾನಗೊಳಿಸಿಕೊಂಡಲ್ಲಿ ತುಳಿತಕ್ಕೊಳಗಾದ ದಲಿತ ಸಮುದಾಯಕ್ಕೆ ಹೆಚ್ಚಿನ ರಕ್ಷಣೆಯನ್ನು ಮತ್ತು ಅವರ ನ್ಯಾಯಯುತವಾದಂಥ ಬೇಡಿಕೆಗಳಿಗೆ ಸೂಕ್ತವಾಗಿ ಸ್ಪಂದಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಕೊನೆಯದಾಗಿ ಈ ದಲಿತ ಚಳವಳಿಯನ್ನು ವಿಶ್ಲೇಷಿಸಿದಾಗ ದಲಿತ ಚಳವಳಿಯು ಕಂದಾಚಾರದ ವಿರುದ್ಧ, ಮೌಢ್ಯಗಳ ವಿರುದ್ಧ, ಜಾತಿವಾದದ ವಿರುದ್ಧ, ಅಸಮಾನತೆಯ ವಿರುದ್ಧ, ತಾರತಮ್ಯಗಳ ವಿರುದ್ಧ, ದೌರ್ಜನ್ಯಗಳ ವಿರುದ್ಧ ರೂಪಿತವಾದ ಒಂದು ಸಂಘಟಿತ ಪ್ರಯತ್ನ. ಈ ಪ್ರಯತ್ನದಲ್ಲಿ ಹಲವಾರು ನಾಯಕರು, ಜ್ಯೋತಿಬಾ ಫುಲೆ ಅವರಿಂದ ನಾವು ಪ್ರಾರಂಭಿಸಿ ಅಂಬೇಡ್ಕರ್ ಇರ್ಬೋದು, ಪೆರಿಯಾರ್ ಇರ್ಬೋದು, ಹಲವಾರು, ಕಾನ್ಸಿರಾಮ್ ಇರ್ಬೋದು, ಪ್ರೊಫೆಸರ್ ಕೃಷ್ಣಪ್ಪ ಅವರಿರ್ಬೋದು, ಹೀಗೆ ಹಲವಾರು ಮಹನೀಯರು ಹೋರಾಟವನ್ನು ಮಾಡಿದ್ದಾರೆ. ಇವರೆಲ್ಲರ ಮೂಲ ಆಶಯ ಸಮಾನತೆಯ ಆಧಾರದಲ್ಲಿ ಹೊಸ ಸಮಾಜದಲ್ಲಿ
ತಮಗೂ ಎಲ್ಲರ ಹಾಗೆ ಒಂದು ಉತ್ತಮವಾದ ಉತ್ತಮವಾಗಿ ಬದುಕುವ ರಾಜಕೀಯ, ಸಾಮಾಜಿಕ, ಆರ್ಥಿಕ ಎಲ್ಲ ಸ್ತರಗಳಲ್ಲೂ ಅವಕಾಶಗಳು ಲಭ್ಯವಾಗಬೇಕು. ಆ ಮೂಲಕ ನಾವು ನಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸಿಕೊಂಡು ಸಮಾಜದ ಮುಖ್ಯವಾಹಿನಿಯಲ್ಲಿ ಎಲ್ಲರ ಹಾಗೆ ಅನ್ನುವ ಸಹಜವಾದಂಥ ಒಂದು ತೃಪ್ತಿಯನ್ನು ಹೊಂದಬೇಕು. ಆ ಒಂದು ಹಾಗೆ ನಮ್ಮ ಸಮಾಜವು ಸಂವೇದನಶೀಲತೆಯಿಂದ ವರ್ತಿಸುವ ಮೂಲಕ, ಆತ್ಮ ಅವಲೋಕನ ಮಾಡಿಕೊಳ್ಳುವ ಮೂಲಕ ಎಲ್ಲರಿಗೂ ಸಮಾನ ಅವಕಾಶಗಳು ಲಭ್ಯವಾಗಿ ನೋಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಎನ್ನುವ ಆಶಯದೊಂದಿಗೆ ಈ ಅಧ್ಯಾಯದ ದಲಿತ ಚಳವಳಿ ಮತ್ತು ಅದರ ರಾಜಕೀಯ ಪರಿಣಾಮಗಳ ಅನ್ನುವ ವಿಷಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಶಿಕ್ಷಣ, ಸಂಘಟನೆ, ಹೋರಾಟ ಈ ರಾಜಮಾರ್ಗದ ಮೂಲಕ ದಲಿತ ಸಮುದಾಯ ಅಂದರೆ ತುಳಿತಕ್ಕೆ ಒಳಗಾದ ಸಮುದಾಯ ತಮ್ಮ ಬದುಕನ್ನು ಉತ್ತಮಪಡಿಸಿಕೊಳ್ಳಲು ವ್ಯವಸ್ಥಿತವಾಗಿ ಸಂಘಟಿತರಾಗುವ ಮೂಲಕ ತಮ್ಮ ಬದುಕನ್ನು ಉತ್ತಮಗೊಳಿಸಲಿಕ್ಕೆ ಹಲವಾರು ಅವಕಾಶಗಳಿದೆ ಅನ್ನೋದನ್ನು ನೆನಪಿಸ್ತಾ ಈ ವಿಷಯವನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದ.